Hello everyone, welcome to my video lecture. In this video, I am going to solve one problem on royalty accounts in which you are preparing ledger accounts without affecting minimum rent account. ಅಂದರೆ minimum rent account ಮಾಡ್ದೇನೆ ಹೇಗೆ ಎಂಟ್ರೀಸನ್ನು ಪಾಸ್ ಮಾಡೋದು ರಾಯಲ್ಟೀಸ್ ಅನ್ನೋದನ್ನು ಈ ಪ್ರಾಬ್ಲಮ್ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಲೆಟ್ ಮೀ ಗೋ ಥ್ರೂ ದ ಕ್ವಶನ್ ಫಸ್ಟ್. On 1st January 2015, Ramya Limited took a lease of land for a minimum rent of rupees 2 lakh for the first year. So here Ramya Limited took the lease. That means the person who has taken the lease is lessee, right? Yes. So the minimum rent for the first year, ಈಗ ಇಷ್ಟರವರೆಗೆ ವರ್ಕೌಟ್ ಮಾಡಿದ ಪ್ರಾಬ್ಲಮಲ್ಲಿ ಎಲ್ಲ ವರ್ಷದಲ್ಲಿ ಮಿನಿಮಮ್ ರೆಂಟ್ ಸೇಮ್ ಇರ್ತಿತ್ತು. ಬಟ್ ಈ ಪ್ರಾಬ್ಲಮಲ್ಲಿ ಮಿನಿಮಮ್ ಅಮೌಂಟ್ ಪೇಯಬಲ್ ಫಾರ್ ಎವ್ರಿ ಇಯರ್ ಇಸ್ ಚೇಂಜಿಂಗ್. ಓಕೆ, ಫಸ್ಟ್ ಇಯರ್ ಹೌ ಮಚ್ ಇಸ್ ದ ಮಿನಿಮಮ್ ಅಮೌಂಟ್ ಪೇಯಬಲ್? 2 lakh. Minimum rent is 2 lakh for the first year, 4 lakh in the second year. Second year ಅಲ್ಲಿ ಮಿನಿಮಮ್ ಎಷ್ಟು ಕೊಡಬೇಕು ಕಂಪನಿಯವರು? 4 lakhs ಕೊಡಬೇಕು. ಆ್ಯಂಡ್ ದೇರ್ ಆಫ್ಟರ್ 6 lakh ಪರ್ ಆ್ಯನಮ್. ಅಂದರೆ ಥರ್ಡ್ ಇಯರ್ ನಂತರ ಫಸ್ಟ್ ಇಯರ್ the lessee has to pay 2 lakh to the landowner. Second year the lessee has to pay 4 lakh to the landlord. And in the third year, fourth year, like that. Afterwards, every year the minimum rent is 6 lakh only. Per year it is fixed at rupees 6 lakh. Okay. ಸೊ ಇದರಲ್ಲಿ ನಾವು ಹಿಂದಿನ ಪ್ರಾಬ್ಲಮ್ ಇದಕ್ಕೇನು ಈ ಮಿನಿಮಮ್ ರೆಂಟಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಎಷ್ಟು ಉಂಟು ಅಷ್ಟು ಬರ್ಕೊಳ್ತೇವೆ ಮಿನಿಮಮ್ ರೆಂಟ್ ಕಾಲಮಲ್ಲಿ. ಓಕೆ, ಎಸ್. ನೆಕ್ಸ್ಟ್ ಪಾಯಿಂಟ್ ಇಸ್ ದ್ಯಾಟ್ ಮರ್ಜಿಂಗ್ ಇಂಟು ಅ ರಾಯಲ್ಟಿ ಆಫ್ rupees 25 ಪರ್ ಟನ್. ಒಂದು ಟನ್ನಿಗೆ ಲೆಸ್ಸಿ 1 ಟನ್ ಓವರ್ ಎಕ್ಸ್ಟ್ರಾಕ್ಟ್ ಮಾಡಿದರೆ ಎಷ್ಟು ರಾಯಲ್ಟಿ ಕೊಡಬೇಕಂತ ಫಿಕ್ಸ್ ಆಗಿದೆ? 25 rupees ಪರ್ ಟನ್. ವಿತ್ ಅ ಪವರ್ ಟು ರಿಕೂಪ್ ದ ಶಾರ್ಟ್ ವರ್ಕಿಂಗ್ ಓವರ್ ದ ಫಸ್ಟ್ 3 years ಓನ್ಲಿ. ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೇನೆ. ಓಕೆ, ಶಾರ್ಟ್ ವರ್ಕಿಂಗ್ ಹೇಗೆ ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡೋದು ಅಂದರೆ ಮಿನಿಮಮ್ ರೆಂಟ್ ಜಾಸ್ತಿ ಇದ್ದಾಗ ಲೆಸ್ಸಿ ಕೈಯಿಂದ ಅಮೌಂಟ್ ಹಾಕಿ ಕೊಟ್ಟಿರ್ತಾನೆ. ಆ ಲಾಸನ್ನು ರಿಕವರಿ ಮಾಡಲಿಕ್ಕೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ ಅವನಿಗೆ ಅಂತ, ಎಷ್ಟು ವರ್ಷದವರೆಗೆ ರಿಕವರಿ ಮಾಡ್ಬೋದು ಅವನು? ಫಸ್ಟ್ 3 years. ಫಸ್ಟ್ 3 years ಅಂದರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆರ್ ಥರ್ಡ್ ಇಯರ್. ಫೋರ್ತ್ ಇಯರಲ್ಲಿ ಫಿಫ್ತ್ ಇಯರಲ್ಲಿ ರಿಕವರಿ ಮಾಡಲಿಕ್ಕೆ ಯಾವುದೇ ಆಪ್ಷನ್ ಇಲ್ಲ. ಓನ್ಲಿ ಫಸ್ಟ್ 3 years. ಓಕೆ, ಅದು ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಆಗಿರಲಿ, ಇಟ್ ಕ್ಯಾನ್ ಬಿ ರಿಕವರ್ಡ್ ಓನ್ಲಿ ಇನ್ ದ ಫಸ್ಟ್ 3 years ಅಂತ ಅರ್ಥ. ಓಕೆ, ಎಸ್. ದ ಪ್ರೊಡಕ್ಷನ್ ಇಸ್ ಗಿವನ್ first year, second year, third year. You can see here the production in tons it is given. Now this question is here, prepare the following ledger accounts in the books of Ramya Limited. Okay, here see I have included here this sentence should come here before the working table. What is given? What are the accounts are asked here? Royalty account, short working account, landlord account. Is it clear? Whether minimum rent account is asked? No. ಸೊ ಈಗ ಈ ರೀತಿಯಾಗಿದ್ದರೆ ಮಿನಿಮಮ್ ರೆಂಟ್ ಅಕೌಂಟ್ ಮಾಡಲಿಕ್ಕೆ ಹೇಳಿಲ್ಲ, ಬೇರೆ ಬೇರೆ ಅಕೌಂಟ್ಸ್ ಮಾತ್ರ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದರೆ ವಿ ಹ್ಯಾವ್ ಟು ಪಾಸ್ ದ ಎಂಟ್ರೀಸ್ ವಿದೌಟ್ ಓಪನಿಂಗ್ ಮಿನಿಮಮ್ ರೆಂಟ್ ಅಕೌಂಟ್. ಓಕೆ, ಎಸ್. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಐ ವಿಲ್ ಮೇಕ್ ಔಟ್ 3 problems over here. Minimum rent is given for all the years. Okay, 2 lakh, 4 lakh and 6 lakhs like that. And second one is that short working can be recovered in first 3 years only, very important point. And third one is that we are going to prepare the ledger accounts without preparing minimum rent account. Okay, now first task is what we are required to do. We have to prepare the working table alla. So working table nodva illi. Okay, yes. So the output for all the 5 years, first year 2015, 16, 17 and 18. What is the output given, which is given in the problem, copied over here. ರಾಯಲ್ಟಿ ಹೇಗೆ ಬಂತು ಅಮೌಂಟು? 1 ಟನ್ನಿಗೆ ಎಷ್ಟು ಅಂತ ಹೇಳಿದಾರಲ್ಲ, ಹೌ ಮಚ್ ಇಸ್ ದ ರಾಯಲ್ಟಿ ಗಿವನ್? 25 ಐ ಥಿಂಕ್, ರೈಟ್? 2000 ಇಂಟು 25, 12,000 ಇಂಟು 25 ಇಂಟು 25 ಮಾಡಿದ್ದಾರೆ ರಾಯಲ್ಟಿ. ಮಿನಿಮಮ್ ರೆಂಟ್ ನೋಡಿ ಇಲ್ಲಿ ಫಸ್ಟ್ ಇಯರ್ ಎಷ್ಟು ಅಂತ ಹೇಳಿದ್ದಾರೆ? 2 lakh. ಲಾಸ್ಟ್ ಸೆಕೆಂಡ್ ಇಯರ್ 4 lakh, ಥರ್ಡ್ ಇಯರ್ 6 lakh, ಅದರ ನಂತರ ಎಲ್ಲ 6 lakh ಅಂತ ಹೇಳಿದ್ದಾರೆ. ಲಾಸ್ಟ್ ಪ್ರಾಬ್ಲಮ್ಗೆ ಈ ಪ್ರಾಬ್ಲಮ್ಗೆ ಏನು ಡಿಫರೆನ್ಸು? ಲಾಸ್ಟ್ ಪ್ರಾಬ್ಲಮಲ್ಲಿ ಎಲ್ಲ ವರ್ಷ ಸೇಮ್ ಇತ್ತು. For all the years minimum rent was fixed. Here the minimum amount payable by the lessee to the lessor is varying. First year second is changing, second year is changing, third year onwards it is fixed. Okay, now let us see what is short working. I hope this one you can make it out very easily. Short working, tell me whether first year short working or surplus. Yes, minimum rent is how much here? 2 lakh. ಮಿನಿಮಮ್ ರೆಂಟ್ ಕೊಡಬೇಕಾದ ಅಮೌಂಟು ರಾಯಲ್ಟಿಗಿಂತ ಜಾಸ್ತಿ ಉಂಟಾ ಕಡಿಮೆ ಉಂಟಾ? ಜಾಸ್ತಿ ಉಂಟು. ಅಂದರೆ ಎಕ್ಸ್ಟ್ರಾ ಹಾಕಿ ಕೊಡಬೇಕು. ಅವನು ಎಷ್ಟು ಎಕ್ಸ್ಟ್ರಾ ಹಾಕಿ ಕೊಡಬೇಕು? 1,50,000. ಕರೆಕ್ಟಾ? 2 lakh minus 50,000, 1,50,000 is the short working. There is no surplus. Second year, how much is the royalty? 3 lakh and minimum rent is 4 lakh. Correct, no? ಏನು ಸರ್ಪ್ಲಸ್ ಶಾರ್ಟ್ ವರ್ಕಿಂಗ್? ದೇರ್ ಇಸ್ ಶಾರ್ಟ್ ವರ್ಕಿಂಗ್ ಆಫ್ ಹೌ ಮಚ್ ಹಿಯರ್? 1 lakh.
And third year, royalty is 8 lakh, minimum rent is 6 lakh, 2 lakh ಏನು ಹಾಗಾದರೆ 2 lakh is what is it? Surplus. I hope this is clear. The amount of royalty is greater than minimum rent. It is what is it? Surplus. And the next is that minimum rent is how much here? 6 lakh. Third year, fourth year, royalty is how much here? 1,20,000. Again, royalty is greater than minimum rent. How much is the surplus here? 6 lakh. I hope this is clear, this much. Now, when we come to this column, short working recovered and unrecovered, we have to look into the question again. What is given? For how many years the right to recoupment is allowed here? It is allowed only for first 3 years, right? Yes. Now let us go through the solution once again. What is the short working of first year? 1,50,000, right? ಅದನ್ನು ಯಾವಾಗ ರಿಕವರಿ ಮಾಡ್ಬೋದು? ಸೆಕೆಂಡ್ ಆರ್ ಥರ್ಡ್. ಯಾಕಂದರೆ 1, 2, 3 ವರ್ಷ ಮಾತ್ರ. ಈ 3ನೇ ವರ್ಷದಲ್ಲಿ ರಿಕವರಿ ಮಾಡಬೇಕಾದ್ರೆ ಏನಿರಬೇಕಲ್ಲಿ? ಸರ್ಪ್ಲಸ್ ಇರಬೇಕು. ಹೌದಾ? ಸರ್ಪ್ಲಸ್ ಉಂಟಾ? ಎಸ್. ಎಷ್ಟುಂಟು ಸರ್ಪ್ಲಸ್? 2,50,000. ಹಾಗಾದರೆ ಶಾರ್ಟೇಜ್ ಇರೋದು 1,50,000. ಆ ಎಂಟೈರ್ 1,50,000 ನಾವು ರಿಕವರಿ ಮಾಡ್ಬೋದು. ಸೊ 1,50,000 ನಾವು ಈ ವರ್ಷ ರಿಕವರಿ ಮಾಡ್ಬೋದು. ಕರೆಕ್ಟಾ? ಐ ವಿಲ್ ಗಿವ್ ದಿಸ್ ವರ್ಕಿಂಗ್ ನೋಟ್ ಹಿಯರ್ ಒನ್ಸ್ ಅಗೇನ್. How much is recovered? 1,50,000, which is of first year. Now come to second year. How much is short working of second year? 1 lakh. This can be recovered either in first year, second year or third year. ಯಾಕಂದರೆ ಅದು ಯಾವ ವರ್ಷದ ಇರಲಿ, it can be recovered only in first 3 years ಅಂತ ಅರ್ಥ. ಸೊ ಥರ್ಡ್ ಇಯರ್ 2 lakh ಇತ್ತು ಇಲ್ಲಿ ಸರ್ಪ್ಲಸ್. ಕರೆಕ್ಟಾ? ಆ 2 ಲ್ಯಾಕಲ್ಲಿ 1.5 ಲಕ್ಷ ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಯಾವುದಕ್ಕೆ ಯೂಸ್ ಮಾಡಿದ್ದೀವಿ? ಲಾಸ್ಟ್ ಇಯರ್ನ ಶಾರ್ಟ್ ವರ್ಕಿಂಗನ್ನು ರಿಕವರಿ ಮಾಡಲಿಕ್ಕೆ ಈ ವರ್ಷದ 2 ಲ್ಯಾಕಲ್ಲಿ 1,50,000 ಆಲ್ರೆಡಿ ಯೂಸ್ಡ್. ಎಷ್ಟು ಉಳಿತು ಹಾಗಾದರೆ ಸರ್ಪ್ಲಸಲ್ಲಿ? ಔಟ್ ಆಫ್ 2 lakh, how much is the surplus remaining? Out of 2 lakh surplus, 1,50,000 is used. Correct, no? How much is the surplus remaining then? 50,000. Right? ಆದ್ದರಿಂದ 50,000. ಈಗ I will come back to this here. Second year short working, how much was there? 1 lakh. It can be recovered in the third year, but third year out of 2 lakh surplus, 1,50,000 is already used. So remaining surplus is only 50,000. So out of 1 lakh, you can recover only how much here? 50,000. Correct, no? So 1,50,000 ಯಾವ ವರ್ಷದ ಯೂಸ್ ಮಾಡಿದ್ದೀವಿ ನಾವೀಗ? ಫಸ್ಟ್ ಇಯರ್ನ ಶಾರ್ಟ್ ವರ್ಕಿಂಗ್ ರಿಕವರ್ ಮಾಡಿದ್ದೀವಿ. 50,000 ಸೆಕೆಂಡ್ ಇಯರ್ನ ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡಿದ್ದೀವಿ. ಅಥವಾ ಈಗಲೂ ಮಾಡ್ಬೋದು. ಹೇಗೆ? ಒಟ್ಟು ಶಾರ್ಟ್ ವರ್ಕಿಂಗ್ ಎಷ್ಟು? 2.5 ಲಕ್ಷ. ಅದನ್ನು ಎಷ್ಟು ರಿಕವರಿ ಮಾಡ್ತಾ ಇದ್ದೀವಿ ಅದರಲ್ಲಿ? 2 ಲಕ್ಷ. ಸೊ ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಈಸ್ ಹೌ ಮಚ್ ಹಿಯರ್? 2 lakh. And how much is unrecovered here? 50,000. Why it is unrecovered? Because it can be recovered only for 3 years. So 3 years are over. So it is 50,000 is unrecovered, transfer to profit and loss account. Right? Now amount paid column banni. This one is easy. You compare royalty and minimum rent. Which is more? Minimum rent 2 lakh first year. Second year 3 lakh and 4 lakh. How much it is? 4 lakh. Third year 8 lakh and 6,000. 8 lakh and 6 lakh. How much it is? 8 lakh is great ಅಲ್ಲ? 8 lakh ಯಾವುದು ಇದೀಗ? ರಾಯಲ್ಟಿ. ರಾಯಲ್ಟಿಲಿ ಎಷ್ಟು ರಿಕವರಿ ಮಾಡ್ತಿದ್ದೀವಿ ನಾವು ಶಾರ್ಟ್ ವರ್ಕಿಂಗಲ್ಲಿ? 2 lakh ಲೆಸ್ ಮಾಡ್ತಾ ಇದ್ದೀವಲ್ಲ. ಹಾಗಾದರೆ ಅಮೌಂಟ್ ಎಷ್ಟು ಕೊಟ್ಟರೆ ಸಾಕು ಓನರಿಗೆ? 6 lakh. ಅಗೇನ್ ಫೋರ್ತ್ ಇಯರ್ ನೋಡಿ, ದ ರಾಯಲ್ಟಿ ಸಮಸ್ಯ 12 lakh. ಆ 12 ಲ್ಯಾಕಲ್ಲಿ ಸರ್ಪ್ಲಸ್ ಇತ್ತು, ಬಟ್ ನಾವು ಏನು ರಿಕವರಿ ಏನಾದರೂ ಮಾಡ್ತಾ ಇದ್ದೀವಾ? ಇಲ್ಲ. ಫೋರ್ತ್ ಇಯರಲ್ಲಿ ರಿಕವರಿ ಮಾಡೋ ಅವಕಾಶನೇ ಇಲ್ಲ. ಸೊ ಎಷ್ಟು ಕೊಡಬೇಕು ಅವನಿಗೆ ಹಾಗಾದರೆ? ಟೋಟಲಿ ವಿ ಹ್ಯಾವ್ ಟು ಪೇ ಹೌ ಮಚ್ ಹಿಯರ್? 12 lakh. ಐ ಹೋಪ್ ದಿಸ್ ವರ್ಕಿಂಗ್ ಟೇಬಲ್ ಈಸ್ ಕ್ಲಿಯರ್. Right? Yes. Now come to the ledger accounts. If you are not clear with the first entries, it may be confusing for you. First method. Okay. Yes. So I have given the note here. Since here minimum rent account is not asked, entries start to be passed without minimum rent account. Yes. Now what? Okay. Before coming to the entries, what is the first entry you pass in the books of lessee? You write the entry for minimum rent due, alla? Yes. So minimum rent due estiga. How much is the minimum rent due? 2 lakh. Correct? But we are passing the entry without opening, without effecting minimum rent. ಮಿನಿಮಮ್ ರೆಂಟನ್ನು ವರ್ಡ್ ಬರಬಾರ್ದು. ಹಾಗಾದರೆ ನಾವು ಒಟ್ಟು 2 lakhs ಕೊಡಬೇಕು. ಆ 2 lakhs ಕೊಡುವಾಗ ಆ 2 lakhs ನಮ್ಮ ಹತ್ರ ಉಂಟು ಅಷ್ಟು ಪ್ರೊಡಕ್ಷನ್ನು? ಇಲ್ಲ. 2 lakh-ಅಲ್ಲಿ 2 lakh ಯಾವುದು? ಅದರಲ್ಲಿ 50,000 ಏನು ಕೊಡ್ತಾ ಇದ್ದೀವಿ? ರಾಯಲ್ಟಿ. ಉಳಿದು 1.5 ಲಕ್ಷ ಕೈಯಿಂದ ಹಾಕಿ ಶಾರ್ಟ್ ವರ್ಕಿಂಗ್ ಕೊಡ್ತಾ ಇದ್ದೀವಿ. ಕರೆಕ್ಟಾ? ಸೊ ಟೋಟಲಿ ವಿ ಆರ್ ಪೇಯಿಂಗ್ 2 lakh ಮಿನಿಮಮ್ ರೆಂಟ್ ವಿಚ್ ಕಂಪ್ರೈಸಸ್ ಆಫ್ 50,000 ರಾಯಲ್ಟಿ ಆ್ಯಂಡ್ 2 lakh ವಾಟ್ ಇಸ್ ಇಟ್? ಮಿನಿಮಮ್ ರೆಂಟ್. ಸೊ ಲೆಟ್ ಮಿ ಮೇಕ್ ಇಟ್ ಕ್ಲಿಯರ್. ಲಿಸನ್, look at the solution very carefully. I will make you the difference between the first and second method. First entry ಏನು ಮಾಡ್ತಾ ಇದ್ರಿ ನೀವು? ಮಿನಿಮಮ್ ರೆಂಟ್ ಇದ್ದರೆ ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಕರೆಕ್ಟಾ? ಎಷ್ಟು ಬರಿತಾ ಇದ್ರಿ? 2 lakhs. ಕರೆಕ್ಟ್ ನೋ? ಎಸ್, 2 lakhs. ನಾವು
ಇನ್ಸ್ಟೆಡ್ ಆಫ್ ಮಿನಿಮಮ್ ರೆಂಟ್ ಅಕೌಂಟ್ ಮಾಡಲಿಕ್ಕಿಲ್ಲ, ಅದರ ಬದಲು ಏನು ಕೊಡ್ತಾ ಇರೋದು, ಅದರ ಬದಲು 2 lakhs ಅಂದರೆ ಏನದು, ಇಟ್ ಇನ್ಕ್ಲೂಡ್ಸ್ ರಾಯಲ್ಟಿ ಆ್ಯಂಡ್ ಶಾರ್ಟ್ ವರ್ಕಿಂಗ್ ಅಲ್ಲ. ಆಗ ಏನಾಗುತ್ತೆ ಅಂದರೆ ಎಂಟ್ರಿ, ದ ಫಸ್ಟ್ ಎಂಟ್ರಿ ವಿಲ್ ಬಿ ರಾಯಲ್ಟಿ ಅಕೌಂಟ್ ಡೆಬಿಟ್, ಹೌ ಮಚ್ ಇಟ್ ಈಸ್ 50,000, short working account debit how much, 1,50,000, and to landlord account how much it is, 2 lakh. ಅಮೌಂಟ್ ಎಷ್ಟು ಕೊಡಬೇಕು ಈಗ ನಾವು, 2 lakh. ದಿಸ್ ಇಸ್ ದ ಎಂಟ್ರಿ ವಿ ಪಾಸ್ ವಿದೌಟ್ ಓಪನಿಂಗ್ ವಾಟ್, ಮಿನಿಮಮ್ ರೆಂಟ್ ಅಕೌಂಟ್. ನೀವು ಬೇಕಾದರೆ ಫಸ್ಟ್ ಮೆಥಡ್ನ ಜರ್ನಲ್ ಎಂಟ್ರೀಸ್ ನೋಡಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ಎಂಟ್ರಿ ಏನಿದೆ ಅದನ್ನು ಕಂಬೈನ್ ಮಾಡಿದಾಗ ಮಿನಿಮಮ್ ರೆಂಟ್ ಅನ್ನೋ ವರ್ಡ್ ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ ದ ಎಂಟ್ರಿ ವಾಟ್ ವಿ ಆರ್ ಪಾಸಿಂಗ್ ನಾವು. ಓಕೆ, ನಾ ಕಮ್ ಟು ಸೊಲ್ಯೂಷನ್. ಓಕೆ, ಇಯರ್ ಲೆಜರ್ ಅಕೌಂಟ್ಸ್ ಆರ್ ಆಸ್ಡ್. ಸೊ ನಿಮಗೆ ಎಲ್ಲಿಂದ ಎಲ್ಲಿಗೆ ಪೋಸ್ಟಿಂಗ್ ಮಾಡಿದ್ದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಇಫ್ ಯು ಆರ್ ನಾಟ್ ಕಂಪ್ಲೀಟ್ಲಿ ಅವೇರ್ ಅಬೌಟ್ ದ ಜರ್ನಲ್ ಎಂಟ್ರಿ. ದ ಫಸ್ಟ್ ಎಂಟ್ರಿ, ದ ಸೆಕೆಂಡ್ ಎಂಟ್ರಿ ಏನು ಮಾಡ್ತೀವಂತೆ, ಫಸ್ಟ್ ಎಂಟ್ರಿ ಫಾರ್ ವಾಟ್, ಮಿನಿಮಮ್ ರೆಂಟ್ ಡ್ಯೂ ಆರ್ ರಾಯಲ್ಟಿ ಆ್ಯಂಡ್ ಶಾರ್ಟ್ ವರ್ಕಿಂಗ್ ಡ್ಯೂ. ಸೆಕೆಂಡ್ ಎಂಟ್ರಿ ಫಾರ್ ಪೇಮೆಂಟ್. ವಾಟ್ ಈಸ್ ಎಂಟ್ರಿ ಫಾರ್ ಪೇಮೆಂಟ್, ವಾಟ್ ಈಸ್ ಎಂಟ್ರಿ ಫಾರ್ ಪೇಮೆಂಟ್, ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಹೌ ಮಚ್ ಯು ಆರ್ ಪೇಯಿಂಗ್ ಹಿಯರ್, ಈ ಅಮೌಂಟ್ ಬರ್ತದೆ ಟು ಬ್ಯಾಂಕ್ ಅಕೌಂಟ್. ನೋಡಿ ಫಸ್ಟ್ ಇಯರಲ್ಲಿ ನಾವು ಎಷ್ಟು ಕೊಡಬೇಕು, 2 lakh. ಶಾರ್ಟ್ ವರ್ಕಿಂಗ್ ರಿಕವರಿ ಇತ್ತಾ, ಇಲ್ಲ. ಸೆಕೆಂಡ್ ಇಯರಲ್ಲಿ ಎಷ್ಟು, 4 lakh. ಲೈಕ್ ದಟ್ ವಿ ಪಾಸ್ ದ ಎಂಟ್ರಿ. ಓಕೆ, ನಾವು ಫಾರ್ ಅಮೌಂಟ್ ಡ್ಯೂ ಟು ದ ಲ್ಯಾಂಡ್ ಲಾರ್ಡ್, ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಎಂಟ್ರಿ is same because in both the year what was great, minimum rent was more. So instead of minimum rent we are passing royalty and short working. And in third year, look at the problem here. Third year what is more here, minimum rent is more, royalty is more. Royalty is more, right? Royalty is how much here, 8 lakh. But are we paying 8 lakh to the landlord? Are we paying 8 lakh to the landlord? No, we are paying only how much here, 6 lakh. Why we are paying only 6 lakh? Because 2 lakh we are recovering for what, short working. Aga entry ಏನಾಗ್ತದೆ, what is the entry you pass here? So what the entry is, royalty due is royalty account debit. Total royalty due is how much here, 8 lakh. But we are amount payable to landlord is only how much here, 6 lakh. The reason is we are recovering 2 lakh for what, short working. We are recovering 2 lakh for short working. This is the entry we pass for amount due when the royalty is greater than what, minimum rent. I hope this is clear. Okay, now the last year is that, last year here see ರಾಯಲ್ಟಿ ಇಸ್ 12 lakh, ಮಿನಿಮಮ್ ರೆಂಟ್ 6 lakh. ಯಾವುದು ಜಾಸ್ತಿ ಇರೋದು, 12 lakh. ಆದರೆ ಏನಾದರೂ ರಿಕವರಿ ಉಂಟಾ, ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡ್ತಿದ್ದೇವಾ, ಇಲ್ಲ. ಹಾಗಾದರೆ ಎಷ್ಟು ಕೊಡಬೇಕು, ಒಟ್ಟು 12 lakh. ಆಗ ಏನು ಎಂಟ್ರಿ ಆಗ್ತದೆ ಅಂತ ಹೇಳಿದರೆ, ರಾಯಲ್ಟಿ ಡ್ಯೂ, ರಾಯಲ್ಟಿ ಡ್ಯೂ, ರಾಯಲ್ಟಿ ಡ್ಯೂ ಹೌ ಮಚ್ ಇಟ್ ಈಸ್, 12 lakh to landlord. Landlord is a creditor because we have to pay. How much we have to pay, 12 lakh. No, there is no recovery of short working. This is the entry we pass. Okay, so first entry I am talking about the amount due to the landlord. When the minimum rent is more, the entry is royalty account debit, short working account debit to landlord. When the royalty is more, the entry is royalty account debit to landlord's account to short working's account. Only if there is recovery of short working. If there is no recovery of short working, the word short working does not come. Directly we pay the full amount to the landlord. The entry will be royalty account debit to landlord's account or lessor's account. This is the entry we pass like that. And next entry we make for payment. First year entry, landlord account debit to bank 2 lakh, landlord account debit to bank 4 lakh, landlord account debit to bank 6 lakh rupees, landlord account debit to bank account how much here, 12 lakhs. ಇಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರಿಗೆ ಪುನಃ ಎಂಟ್ರಿ ಬರೋದಿಲ್ಲ. ಯಾಕಂದ್ರೆ ಫಸ್ಟ್ ಎಂಟ್ರಿ ಏನು ಮಾಡ್ತೀವಿ, ಅಲ್ಲೇ ನಾವು ಅಮೌಂಟ್ ಕೊಡುವ ಅಮೌಂಟಿಗೆ ಅಡ್ಜಸ್ಟ್ಮೆಂಟ್ ಮಾಡಿರ್ತೀವಿ. ಶಾರ್ಟ್ ವರ್ಕಿಂಗ್ ಆ್ಯಡ್ ಮಾಡೋದಾದ್ರೆ ಆ್ಯಡ್ ಮಾಡ್ತೀವಿ, ಲೆಸ್ ಮಾಡೋದಾದ್ರೆ ಲೆಸ್ ಮಾಡ್ತೀವಿ. ಆ್ಯಂಡ್ ದ ಲಾಸ್ಟ್ ಸ್ಟೆಪ್ ಇಸ್ ದಟ್ ವಿ ಟ್ರಾನ್ಸ್ಫರ್ ದ ರಾಯಲ್ಟಿ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಸೊ ನಾವು ಲುಕ್ ಎಟ್ ದ ಲೆಜರ್ ಅಕೌಂಟ್ ಹಿಯರ್. ಫಸ್ಟ್ ಇಯರ್ ರಾಯಲ್ಟಿ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ಲಾರ್ಡ್, ಟು ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ಲಾರ್ಡ್. ಆಗ ಏನಾಯಿತು, ಟು ಲ್ಯಾಂಡ್ಲಾರ್ಡ್ ಆಯ್ತಲ್ಲ, 50,000 ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಲೈಕ್ ದಿಸ್, ರೈಟ್? ಆ್ಯಂಡ್ ಲ್ಯಾಂಡ್ಲಾರ್ಡ್ ಅಕೌಂಟ್, ಲುಕ್ ಎಟ್ ದ ಲ್ಯಾಂಡ್ಲಾರ್ಡ್ ಅಕೌಂಟ್ ಹಿಯರ್. ಬೈ ರಾಯಲ್ಟಿ ಅಕೌಂಟ್, ಬೈ ಶಾರ್ಟ್ ಫಸ್ಟ್ ಎಂಟ್ರಿ ಏನು ಹೇಳಿದ್ದೆ ನಾನು, ವಾಟ್ ಇಸ್ ದ ಫಸ್ಟ್ ಎಂಟ್ರಿ, ರಾಯಲ್ಟಿ ಅಕೌಂಟ್ ಡೆಬಿಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಬಿಟ್ ಟು ಲ್ಯಾಂಡ್ಲಾರ್ಡ್ ಅಲ್ಲ. ಈ ಎಂಟ್ರಿ ಪೋಸ್ಟಿಂಗ್ ಮಾಡಿದ್ರೆ ಏನಾಯಿತು, ಬೈ ಆಯ್ತಲ್ಲ, ಬೈ ರಾಯಲ್ಟಿ ಬೈ ಶಾರ್ಟ್ ವರ್ಕಿಂಗ್ ಅಕೌಂಟ್. Okay, then we make the payment to bank account, it is
2 lakh, right? To bank account 2 lakh we pay. Second year again royalty ಕಿಂತ ಮಿನಿಮಮ್ ರೆಂಟ್ ಜಾಸ್ತಿ ಇತ್ತು, ರಾಯಲ್ಟಿ ಎಷ್ಟು 3 lakh, ಶಾರ್ಟ್ ವರ್ಕಿಂಗ್ ಎಷ್ಟು 1 lakh, ಒಟ್ಟು ಎಷ್ಟು ಕೊಡಬೇಕು 4 lakh. ವಿ ಆರ್ ಪೇಯಿಂಗ್ ಟು ಬ್ಯಾಂಕ್ ಅಕೌಂಟ್ 4 lakh. ಥರ್ಡ್ ಇಯರ್ ನೋಡಿ ರಾಯಲ್ಟಿ ಮಾತ್ರ ಇತ್ತು, ರಾಯಲ್ಟಿ ಎಷ್ಟು ಇತ್ತು ಆ್ಯಕ್ಚುಲಿ 8 lakh ಇತ್ತು. ಆ 8 lakhಲ್ಲಿ 2 lakh ರಿಕವರಿ ಮಾಡ್ತೀವಿ. ಎಂಟ್ರಿ ಏನಾಗಿತ್ತು ಆವಾಗ ಜಸ್ಟ್ ನಾನು ಹೇಳಿದೆ ರಾಯಲ್ಟಿ ಅಕೌಂಟ್ ಡೆಬಿಟ್ ಎಷ್ಟು 8 lakh, ಟು ಲ್ಯಾಂಡ್ ಲಾರ್ಡ್ 6 lakh, ಟು ಶಾರ್ಟ್ ವರ್ಕಿಂಗ್ 2 lakh. ಸೊ ನಾವೀಗ ಲ್ಯಾಂಡ್ ಲಾರ್ಡ್ ಅಕೌಂಟ್ ಮಾಡೋದು ಎಷ್ಟು ಮಾತ್ರ ಬರಬೇಕು 6 lakh ಮಾತ್ರ ಬರಬೇಕು. ಓಕೆ, ನಾವು ಶಾರ್ಟ್ ವರ್ಕಿಂಗ್ ಅಕೌಂಟ್ ಲುಕ್ ಎಟ್ ದ ಶಾರ್ಟ್ ವರ್ಕಿಂಗ್ ಅಕೌಂಟ್. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ 1,50,000 it is carried to next year. Second year short working is 50,000, 2 lakh carried to third year, and third year he could recover 1,50,000. Again there remain 50,000 which cannot be recovered for and carried to the fourth year. So it is transferred as loss, declared as loss and transferred to profit and loss account. This is a way how we prepare various ledger accounts in the books of lessee without affecting minimum rent account. I hope this is clear, and if there is any doubt please ask it. Okay, thank you.